ನಿಮಗೆಲ್ಲ ಹೇಗೆ ಗೋಲ್ಸ್ಗಳಿದೆಯೋ ಜವಾಬ್ದಾರಿಗಳಿದೆಯೋ ಅದೇ ರೀತಿ ಇಷ್ಟೊಂದು ಹೇಟ್ ಅಂಡ್ ಇಷ್ಟೊಂದು ಪ್ರೀತಿ ಸಿಗೋಕು ಮುಂಚೆ ಆ ದರ್ಶನ್ ಅನ್ನೋ ಯಂಗ್ ಹುಡುಗನಿಗೂ ಡಿ ಬಾಸ್ ಆಗ್ಬೇಕು ಅನ್ನೋ ಲಕ್ಷ್ಯ ಇತ್ತು. ಆದ್ರೆ ಅದನ್ನ ತಲುಪೋಕೆ ಇಷ್ಟೊಂದು ಪಾಡು ಪಡ್ಬೇಕಾಗತ್ತೆ ಅಂತ ಈವನ್ ದರ್ಶನ್ ಅವರು ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನನಗೆ. ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗುತ್ತೆ ಅಂದ್ರೆ ಒಂದೊತ್ತು ತಿನ್ನೋಕು ಪರದಾಡ್ತಾ ಇರ್ತಾರೆ. ತಾಯಿ ತನ್ನ ಕಿಡ್ನಿಯನ್ನೇ ಕಳ್ಕೊಳ್ತಾರೆ. ಅಂಡ್ ದರ್ಶನ್ ಆಲ್ಮೋಸ್ಟ್ ತನ್ನ ಹೋಪ್ ಅನ್ನ. ಇಷ್ಟೊಂದು ಸ್ಟ್ರಗ್ಲಿಂಗ್ ಸ್ಟೋರಿ ಇದ್ರೂ ಮೀಡಿಯಾ ಇವರನ್ನ ಯಾಕೆ ಹೇಟ್ ಮಾಡ್ತಾ ಇತ್ತು? ಡಿ ಬಾಸ್ ಆದ್ಮೇಲೆ ಮಾಡಿದ ಒಂದು ಮಿಸ್ಟೇಕ್ ನಿಜವಾಗ್ಲೂ ಒಂದು ಮಿಸ್ಟೇಕ್. ನೀವು ದರ್ಶನ್ ಅವ್ರನ್ನ ಹೇಟ್ ಮಾಡ್ತೀರಾ ಅಂದ್ರು, ಟ್ರೋಲ್ ಮಾಡ್ತೀರಾ ಅಂದ್ರು, ಅಥವಾ ತುಂಬಾನೇ ಇಷ್ಟಪಡ್ತೀರಾ ಅಂದ್ರೂ ಈ ವಿಡಿಯೋ ನಿಮ್ಗೆ ಐ ಓಪನರ್ ಆಗಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಶುರುವಾತ್ನಿಂದ ಶುರು ಮಾಡೋಣ. ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಮೂವಿ ಇಂಡಸ್ಟ್ರಿನಲ್ಲೇ ಇದ್ದಿದ್ರಿಂದ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ದರ್ಶನ್ ಅವರ ಚೈಲ್ಡ್ಹುಡ್ ಕಳೆಯುತ್ತೆ. ಇವರು ಫೈನಾನ್ಷಿಯಲಿ ಸ್ಟೇಬಲ್ ಆಗೇ ಇದ್ದಿದ್ರಿಂದ ಆಲ್ಮೋಸ್ಟ್ ಹೇಳೋದಾದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳಿಲ್ದೆ ಜಾಯ್ಫುಲ್ ಆಗಿ ತನ್ನ ಸ್ಕೂಲ್ ಲೈಫ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಆದ್ರೂ ಅವರ ತಾಯಿ ಮೀನಾ ಅವರು ಹಣದ ವ್ಯಾಲ್ಯೂನ್ನ ಇಂಚಾಗಿ ಅರ್ಥ ಮಾಡಿಸಿದ್ರು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಎಲ್ಲದೂ ಸರಿಯಾಗಿ ಹೋಗ್ತಾ ಇರುತ್ತೆ, ಸ್ಕೂಲ್, ಕಾಲೇಜ್, ಮನೆ ಅಂಡ್ ತುಂಟಾಟಗಳು. ಬಟ್ ಸಡನ್ಲಿ ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ ಡಯಾಬಿಟಿಸ್ ಇದ್ದಿದ್ರಿಂದ ಕಿಡ್ನಿ ಫೇಲಿಯರ್ ಆಗ್ಬಿಡುತ್ತೆ. ಮನೆಗೆ ಮುಖ್ಯವಾಗಿದ್ದಂತ ಪಿಲ್ಲರ್ ಆಲ್ಮೋಸ್ಟ್ ಬೀಳುವಂತ ಸ್ಟೇಜ್ಗೆ ಬರುತ್ತೆ. ಅವರ ಟ್ರೀಟ್ಮೆಂಟ್ಗೆ ಅವರ ಎಂಟೈರ್ ಕರಿಯರ್ ನ ಎಲ್ಲಾ ಅರ್ನಿಂಗ್ಸ್ ಕಂಪ್ಲೀಟ್ಲಿ ಖಾಲಿ ಆಗ್ಬಿಡುತ್ತೆ. ಮೀನಾ ಅವರು ಕೂಡ ತನ್ನ ಎಲ್ಲಾ ಒಡವೆಗಳನ್ನ ಮಾರ್ತಾರೆ. ಅವರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆನು ಏನು ಯೋಚಿಸದೆ ಒಂದು ಕಿಡ್ನಿಯನ್ನು ಡೊನೇಟ್ ಮಾಡ್ತಾರೆ. ಕಿಡ್ನಿ ಅವ್ರಿಗೆ ಇದಾಯ್ತು. ಅದೇ ಇರಬರ ಪುಂಜಿ ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲೆಲ್ಲ ಮೊಮ್ಮ ಔಸ್ ಇಟ್ಟಿದ್ರು ಎಲ್ಲ ತೆಗೆದ್ಬಿಟ್ಟು ನಮ್ಗೆ ಒಂದೇ ಕಿಡ್ನಿ ಇರೋದು. ದರ್ಶನ್ ಅವರು ಕೂಡ ಕಾಲೇಜ್ ಎಕ್ಸಾಮ್ಸ್ ಎಲ್ಲದನ್ನ ಬಿಟ್ಟು ತಂದೆಯನ್ನೇ ನೋಡ್ಕೊಳ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅಕ್ಟೋಬರ್ 16, 1995ಗೆ ತೂಗುದೀಪ್ ಶ್ರೀನಿವಾಸ್ ಅವರು ಕೊನೆ ಉಸಿರು ಎಳಿತಾರೆ. ಇದುವರೆಗೂ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇದ್ದ ದರ್ಶನ್ಗೆ ಲೈಫ್ ಎಲ್ಲದನ್ನ ತೋರಿಸುತ್ತೆ. ಯಾವ ರಿಲೇಟಿವ್ಸ್ ಗಳನ್ನು ಒಳ್ಳೆಯವ್ರು ಅನ್ಕೊಂಡಿದ್ರೋ, ಕಷ್ಟ ಅಂದ್ರೆ ಒಂದು ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೋ, ಅವರ ಅಸಲಿ ಮುಖವಾಡಗಳು ಈಗಲೇ ಗೊತ್ತಾಗೋದು. ಅವ್ರ ಹಿಂದೆ ಬಂದು ಡಿಸ್ಕಷನ್ ಮಾಡ್ತಾ ಇದ್ರು. ಈಗ ಹಿಂಗಾಗೋಯ್ತು ಅಂದ್ಬಿಟ್ಟು ನೀನು ನಿನ್ನ ಮಗನ ಇವಳಿಗೆ ನಾ ತಂದ್ಕೊಂಡ್ಬಿಟ್ಟೆ, ನನ್ನ ಮಗಳಿಗೆ ಅಂತ ಹೇಳಿದ್ಯಾ. ಇಡೀ ಫ್ಯಾಮಿಲಿಯ ಜವಾಬ್ದಾರಿ ಒಬ್ಬ 20 ವರ್ಷದ ಹುಡುಗನ ಮೇಲಿದ್ದಾಗ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಆ ಟೈಮ್ ನಲ್ಲಿ ಹಾಲು ಮಾರಿ ಸ್ವಲ್ಪ ಅರ್ನ್ ಮಾಡೋಣ ಅಂತ ತನ್ನ ಸ್ವಂತ ಅಜ್ಜಿ ತಾತ ಅವ್ರ ಹತ್ರ ಒಂದು ಹಸುವನ್ನ ಕೇಳೋಕ್ ಹೋಗ್ತಾರೆ. ಅವರು ಯಾವಾಗ್ಲೂ ನಮ್ಮ ಅಪ್ಪ ಇದ್ದಾಗ ಮಾತ್ರ ತುಂಬಾ ಡೌ ಕಟ್ಟೋರು. ಅಯ್ಯೋ ಮಕ್ಕಳು ಪ್ಯಾಕೆಟ್ ಹಾಲು ಕುಡಿಸ್ತಾ ಇದ್ರ, ಒಂದು ಹಸ ತಂದು ಕಟ್ಬಿಡ್ತೀನಿ ಸರ್. ನಾವು ಕಷ್ಟದಲ್ಲಿದ್ದಾಗ ಅನ್ಕೊಂಡೆ ಹೋಗಿ ಕೇಳೋಣ ಒಂದೇ ಒಂದು ಹಸ, ಯಾಕಂದ್ರೆ ನಮ್ಮ ಅಜ್ಜಿ ಹತ್ರ ಒಂದು ಅಷ್ಟಿತ್ತು ಅಂತ ಅನ್ಬೋದು. ಹೋಗಿ ಕೇಳಿದ್ದಕ್ಕೆ ಎಲ್ಲ ಆಯ್ತು. ಆಮೇಲಿಂದ 10,000 ರೂಪಾಯಿ ಅಂದ್ರು. ನಾನು ಇದೇ 10,000 ರೂಪಾಯಿ ನಮ್ಮ ಮೈಸೂರಲ್ಲಿ ತಗೋಬೋದಾಗಿತ್ತಲ್ಲ. ಸ್ವಂತ ಅಜ್ಜಿ ತಾತ ಅವ್ರಿಗೆ 10,000 ಕೊಟ್ಟು ಆ ಹಸುನ ತಂದು ಹಾಲನ್ನ ಮಾರ್ತಾ ಇದ್ರು. ಅದೇ ಟೈಮ್ ನಲ್ಲಿ ಇಂಡಸ್ಟ್ರಿಗೆ ಲೈಟ್ ಬಾಯ್ ಆಗಿ ಕೂಡ ಕೆಲಸ ಮಾಡೋಕೆ ಹೋಗ್ತಾರೆ. ಅವರ ತಂದೆ ಇಂಡಸ್ಟ್ರಿಯ ಪರ್ಸನ್ನೇ ಆಗಿದ್ರಿಂದ ಮೊದಲನೇ ದಿನ ಅಂತೂ ಸ್ವಲ್ಪ ರೆಸ್ಪೆಕ್ಟ್ ನಿಂದ ಮಾತಾಡ್ತಾರೆ. ಸೆಕೆಂಡ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನನಗೆ. ಈಗ ದರ್ಶನ್ ಮನೆಗೆ ಹೋಗಿ ಯೋಚನೆ ಮಾಡ್ತಾ ಇರುವಾಗ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಹೌದು ನನ್ನ ತಂದೆ ಇರೋ ತನಕ ನನಗೆ ರೆಸ್ಪೆಕ್ಟ್ ಇತ್ತು, ಈಗ ಅವ್ರಿಲ್ಲ ಅಂದ್ರೆ ನನಗೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಸಿಗಲ್ಲ. ನಾನು ಅದನ್ನ ಅರ್ನೆ ಮಾಡ್ಬೇಕು ಅಂತ ಅದಕ್ಕೆ ಮತ್ತೆ ಸ್ಕ್ರಾಚ್ ನಿಂದನೇ ಹೋಗ್ಬೇಕಿತ್ತು. ಒಂದ್ ಮನ್ಸಿಗೆ ಅನ್ಸಿದೆ, ಹೌದಲ್ವಾ ತಪ್ಪೇನು, ಅವ್ರಿದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ ಬಿಡ ವ್ಯಾಲ್ಯೂ ತಗೊಳ್ಳೋಣ ನಾವು. ಮೊದಲನೇ 2 ವರ್ಷ ಸಿಂಪಲ್ ಆಗಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ನಂತರ ಗೌರಿಶಂಕರ್ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕ್ಯಾಮ್ರಾ ಟೆಕ್ನಿಕ್, ಲೈಟಿಂಗ್, ಶೂಟಿಂಗ್ ಪ್ರಾಸೆಸ್ ಎಲ್ಲದನ್ನ ನಿಧಾನವಾಗಿ ಕಲಿತಾರೆ. ಈವನ್ ಮಾಡಲಿಂಗ್ ಕೂಡ ಟ್ರೈ ಮಾಡ್ತಾರೆ. ಇಷ್ಟು ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ತೋರಿಸ್ತಾ ಇರುವಾಗ ಅದೆಲ್ಲ ವೇಸ್ಟ್ ಆಗ್ಲಿಲ್ಲ. ಎಸ್ ನಾರಾಯಣ್ ಅವರು ಮೊದಲನೇ ಬಾರಿಗೆ ಅಂಬಿಕಾ ಅನ್ನೋ ಒಂದು ಸೀರಿಯಲ್ ನಲ್ಲಿ ದರ್ಶನ್ ಅವರಿಗೆ ಆಕ್ಟ್ ಮಾಡುವಂತ ಚಾನ್ಸ್ ಕೊಡ್ತಾರೆ, ಅದು ಸಪೋರ್ಟಿಂಗ್ ರೋಲ್ ನಲ್ಲಿ. ಇದೇ ರೀತಿ ತುಂಬಾ ಸೀರಿಯಲ್ಸ್ ನಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಾ ಮಾಡ್ತಾ ಮಹಾಭಾರತ ಅನ್ನೋ ಮೂವಿನಲ್ಲಿ ಫಸ್ಟ್ ಟೈಮ್ ಒಂದು ಸಣ್ಣ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡ್ತಾರೆ. ಅಂಡ್ ದೆನ್ ಅದೇ ರೀತಿ ದೇವರ ಮಗ, ಭೂತಯ್ಯನ ಮಕ್ಕಳು ಎಕ್ಸೆಟ್ರಾ ಎಕ್ಸೆಟ್ರಾ ಫಸ್ಟ್ ಟೈಮ್ ಮೇನ್ ಕ್ಯಾರೆಕ್ಟರ್ ಆಗಿ ಡೆಬ್ಯೂ ಮಾಡಿದ್ದು ಮೆಜೆಸ್ಟಿಕ್ ಮೂವಿನಲ್ಲಿ. ಈ ಮೂವಿಗೆ ದರ್ಶನ್ ಅವ್ರನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ಅವರ ಮುಂದೆನೆ ತುಂಬಾ ಜನ ಇದೆಲ್ಲ ಒಂದು ಮೂವಿನ, ಇವರೆಲ್ಲ ಒಬ್ಬ ಹೀರೋನ ಅಂತ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಸಿನಿಮಾಗೆ ಆಯ್ಕೆ ಮಾಡಿ ಹೀರೋಗೆ ಆಕ್ಟ್ ಮಾಡಿಸ್ತೀವಿ ಅಂದಾಗ ದರ್ಶನ್ ಅವ್ರ ಮುಂದೆ ನನ್ನ ಮುಂದೆ ಕೂತ್ಕೊಂಡೆ ತುಂಬಾ ಜನ ಮೈನಸ್ ಆಗಿ ಮಾತಾಡಿದ್ರು. ತುಂಬಾ ಅರ್ಟ್ ಆಯ್ತು ಇಬ್ಬರಿಗೂ. ಆಗ ದರ್ಶನ್ ಅವರು ಏನು ಮಾತಾಡಲ್ಲ, ಆದ್ರೆ ಮೆಜೆಸ್ಟಿಕ್ ಮೂವಿ ತುಂಬಾನೇ ಮಾತಾಡುತ್ತೆ. ಆ ಅಂಡರ್ ಎಸ್ಟಿಮೇಟ್ ಮಾಡಿದ್ದ ಮೂವಿ ಸೂಪರ್ ಹಿಟ್ ಆಗಿ 100 ಡೇಸ್ ರನ್ ಆಗುತ್ತೆ. ಅದಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನ ಡೌನ್ ಫಾಲ್ ಆಗ್ತಾ ಇರುವಾಗ ಈ ಮೂವಿಯ ಸಕ್ಸಸ್ ಆಲ್ಮೋಸ್ಟ್ ಇಂಡಸ್ಟ್ರಿಯನ್ನ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದ ಜನರು ಈಗ ಮಾತಾಡೋಕೆ ಲಾಯಕ್ಕಿರಲ್ಲ. ನೆಕ್ಸ್ಟ್ ಬಂದ ಕರಿಯಾ ಮೂವಿ ಕೂಡ
ಬ್ಲಾಕ್ ಬಸ್ಟರ್ ಆಗಿ ಹಿಟ್ ಆಗುತ್ತೆ ಅಂಡ್ ದರ್ಶನ್ ಆಲ್ಮೋಸ್ಟ್ ಒಬ್ಬ ಸೂಪರ್ ಸ್ಟಾರ್ ಆಗೋ ಸ್ಟೇಜ್ಗೆ ಬಂದಿರ್ತಾರೆ. ಆಲ್ಮೋಸ್ಟ್ ಅಂತ ಯಾಕೆ ಹೇಳ್ದೆ ಅಂದ್ರೆ ಈ ಸ್ಟೇಜ್ಗೆ ರೀಚ್ ಆಗೋದೇ ದೊಡ್ಡ ವಿಷಯ ಆಗಿದ್ದ ದರ್ಶನ್ಗೆ ಆ ಸ್ಟೇಜ್ಗೆ ಬಂದು ಮತ್ತೆ ಕೆಳಗ್ ಬೀಳೋದಂದ್ರೆ ಹೇಗ್ ಅನ್ನಿಸ್ಬೋದು. ಕರಿಯ ನಂತರ ದರ್ಶನ್ ಆಕ್ಟ್ ಮಾಡಿದ ಎಲ್ಲಾ ಮೂವೀಸ್ಗಳು ಆವರೇಜ್ ಆಗಿದ್ವು ಅಥವಾ ಫ್ಲಾಪೇ ಆಯ್ತು. ದಪ್ಪ ಆಗ್ಬಿಟ್ಟು ಬಿಡಮ್ಮ ಇವನ್ನೇನಾಗುತ್ತೆ ಇದು ಹೋದ್ರೆ ಅಷ್ಟೇ ನನ್ ಮುಗಿದು. ಆಕ್ಚುಲಿ ಏನಾದ್ರು ಕಲಾಸಿ ಪಾಳ್ಯ ಬಿದ್ದಿದ್ರೆ ನನ್ನ ಕೆರಿಯರ್ ಅಲ್ಲಿಗೆ ಮುಗಿದೋಗಿರೋ. ಬೀಳಲ್ಲ. 2004ರಲ್ಲಿ ಬಂದ ಕಲಾಸಿ ಪಾಳ್ಯ ಮತ್ತೆ ಬ್ಲಾಕ್ ಬಸ್ಟರ್ ಆಗಿ ಅವರ ಕರಿಯರ್ ಅನ್ನೇ ಚೇಂಜ್ ಮಾಡ್ಬಿಡ್ತು. ನಾವ್ ಈಗ್ಲೂ ಕೂಡ ಅದನ್ನ ಒಂದು ಐಕಾನಿಕ್ ಮೂವಿ ಆಗೇನೆ ನೆನ್ಪಿಟ್ಕೊಂಡಿದೀವಿ. ಇದಾದ ಮೇಲೆ ಒಂದರ ಮೇಲೆ ಒಂದು ಅನ್ನೋ ರೀತಿ ಎಲ್ಲಾ ಮೂವೀಸ್ಗಳು ಹಿಟ್ ಆಗ್ತವೆ. ಅದರಲ್ಲಿ ಸಾರಥಿ, ಸಂಗೊಳ್ಳಿ ರಾಯಣ್ಣ ಅಂಡ್ ನವಗ್ರಹ ಇಡೀ ಕರ್ನಾಟಕದಲ್ಲೇ ಸದ್ದು ಮಾಡ್ತು. ದರ್ಶನ್ ಬೆಳಿತಾನೆ ಹೋದ್ರು. ಹಿಂದೆ ತಿರುಗಿ ನೋಡೋ ಮಾತೇ ಇರ್ಲಿಲ್ಲ. ಈ ಟೈಮ್ಗೆ ದರ್ಶನ್ ಅವರ ಲೆವೆಲ್ ಟಚ್ ಮಾಡೋಕೆ ಬೇರೆ ಯಾವುದೇ ಆಕ್ಟರ್ಸ್ ನಿಂದ ಸಾಧ್ಯ ಆಗ್ತಾರಲ್ಲ. ಆ ರೀತಿಯ ಸಕ್ಸಸ್ ಅಂಡ್ ಲಾಯಲ್ ಫ್ಯಾನ್ಸ್ ದರ್ಶನ್ ಅವ್ರಿಗೆ ಸಿಕ್ಕಿದ್ರು ಅಂಡ್ ದರ್ಶನ್ ಸ್ಯಾಂಡಲ್ವುಡ್ ನ ರಾಕ್ ಸ್ಟಾರ್. ಬಟ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಅವರ ಒಂದೇ ಒಂದು ಮೂಮೆಂಟ್ ನ ಕೋಪ ಜನರು ತಮ್ಮನ್ನ ತಾವೇ ಕ್ವಶನ್ ಮಾಡ್ಕೊಳ್ಳೋ ರೀತಿ ಮಾಡ್ಬಿಡುತ್ತೆ. ಅದೇ ರೇಣುಕಾ ಸ್ವಾಮಿ ಕೇಸ್. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಹೋಗಲ್ಲ. ಏನೇನ್ ಆಗಿದೆ ಅನ್ನೋದು ಈ 1.5 ವರ್ಷದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಬಟ್ ಈ ಸ್ಟೋರಿಯ ಕನ್ಕ್ಲೂಷನ್ಗೆ ಹೋಗೋಕ್ಕೂ ಮುಂಚೆ ನಾನೊಂದು ಕ್ಲಿಪ್ ತೋರ್ಸೋಕೆ ಇಷ್ಟಪಡ್ತೀನಿ. ನಾನು ಫ್ಲೈಟ್ ಹತ್ತಲೇಬೇಕು. ಈಗ ಏನಾದ್ರೂ ಆಗಿ ಬರ್ಬೇಕು ಬೆಂಗಳೂರಿಗೆ. ನಾನು ಮ್ಯಾಟ್ರ್ ಆಗಿತ್ತು. ನಾನು ಏನೇನೋ ಮಾಡಿದೆ. ಸರಿ ಪುಷ್ ಆಯ್ತು. ಲಾಸ್ಟ್ ಫ್ಲೈಟು ಇದಾಗೋಯ್ತು. ಶೂಟಿಂಗ್ ಇದೆ. ನಾನು ಆ್ಯಕ್ಚುಲಿ ಯಾಕೆ ಇಷ್ಟೊಂದು ಇಂಪ್ರೂವ್ ಮಾಡ್ತಾ ಇದ್ದೀನಿ ಅದನ್ನ. ಇವತ್ತು ದೊಡ್ಡದಾಗಿದೆಯಲ್ಲ, ಒಂದು ವಾರ ಬಿಡೋಣ. ಆ್ಯಕ್ಚುಲಿ ಅದು ಬಂದಿದ್ದ ಥಾಟ್ ನನಗದು. ಒಂದು ವಾರ ಬಿಡೋಣ. ಆ ಪ್ರಾಬ್ಲಮ್ ದೊಡ್ಡದಾಗಿದ್ದಾಗ ಸುಮ್ಮನೆ ಇದ್ಬಿಟ್ಟು ಹೋಗ್ತಾ ಚಿಕ್ಕದಾಗುತ್ತೆ. ಕರೆಕ್ಟ್ ಟಾರ್ಗೆಟ್ಗೆ ಹೊಡಿತಾರೆ. ಈ ಕ್ಲಿಪ್ ಯಾಕೆ ತೋರಿಸಿದ್ವಿ ಅಂದ್ರೆ ರೇಣುಕಾ ಸ್ವಾಮಿ ಏನ್ ಮಾಡಿದ್ರು ಅದಂತೂ 100% ತಪ್ಪೆ. ನಿಮ್ಮ ಹತ್ರ ಇಂಟರ್ನೆಟ್ ಇದೆ ಅಂದ ತಕ್ಷಣ ಯಾರ ಬಗ್ಗೆ ಬೇಕಾದ್ರೂ ಹೇಗ್ ಬೇಕಾದ್ರೂ ಕಾಮೆಂಟ್ ಪಾಸ್ ಮಾಡೋದು ಸರಿಯಲ್ಲ. ಅದೇ ರೀತಿ ಕಾಮೆಂಟ್ ಮಾಡಿದ್ರು ಅಂತ ನೀವು ಖುದ್ದಾಗಿ ಆ ರೀತಿ ಚಿತ್ರಹಿಂಸೆ ಕೊಡೋದನ್ನು ಸರಿಯಲ್ಲ. ಆ ಕ್ಲಿಪ್ ನಲ್ಲಿ ಹೇಳಿದ ರೀತಿನೇ ಸ್ವಲ್ಪ ಪೇಷನ್ಸ್ ಜೊತೆ ಹ್ಯಾಂಡಲ್ ಮಾಡಿದ್ರೆ ಮೇ ಬಿ ಸಿಚುವೇಶನ್ ಇಷ್ಟು ವರ್ಸ್ಟ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇದಕ್ಕೆ ಬಹಳಷ್ಟು ಆಪ್ಷನ್ಸ್ ಇತ್ತು. ಇವರ ಕರಿಯರ್ ನಲ್ಲಿ ಇದೊಂದು ಪಾರ್ಟ್ ಅನ್ನ ಬಿಟ್ರೆ ಅವರು ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಎಷ್ಟೋ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿದ್ದಾರೆ. ಇನ್ನು ಮಿಡಲ್ ಕ್ಲಾಸ್ ಜನರಿಗಂತೂ ತುಂಬಾನೇ ಇನ್ಸ್ಪೈರ್ ಆಗುತ್ತ ವಿಷಯಗಳು ಇವೆ. ಲೈಕ್ ಅರ್ಲಿ 20s ನಲ್ಲಿ ಫೇಸ್ ಮಾಡಿದ ಚಾಲೆಂಜಸ್, ಜನರ ಮಾತುಗಳು, ಫ್ಯಾಮಿಲಿ ಎಕ್ಸೆಟ್ರಾ. ಅದಕ್ಕೆ ಈ ಜರ್ನಿಯನ್ನ ಎಲ್ಲರೂ ರಿಲೇಟ್ ಕೂಡ ಮಾಡ್ಕೊಳ್ತೀರಾ, ಮೋಟಿವೇಟ್ ಕೂಡ ಆಗ್ತೀರಾ. ಬಟ್ ಯಾರನ್ನೇ ಆದ್ರೂ ತುಂಬಾ ಬ್ಲೈಂಡ್ ಆಗಿ ಫಾಲೋ ಮಾಡೋಕೆ ಹೋಗ್ಬಿಡಿ. ಓವರ್ ಆಲ್ ಈ ಜರ್ನಿಯಿಂದ ನಾನ್ ಕಲಿತ ಲೆಸನ್ಸ್ ಏನಂದ್ರೆ ಜನರ ನಿಜವಾದ ಮುಖಗಳು ನಿಮ್ಮ ಗುಡ್ ಫೇಸ್ ನಲ್ಲಿ ಅಂತೂ ಯಾವತ್ತೂ ಗೊತ್ತಾಗಲ್ಲ. ನೀವ್ ಯಾವಾಗ ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಸಹಾಯದ ಹೋಪ್ ನಲ್ಲಿ ಇರ್ತೀರಾ, ಆಗ ಗೊತ್ತಾಗತ್ತೆ. ನಿಮ್ಮ ಗ್ರಾಫ್ ಸಡನ್ಲಿ ರೈಸ್ ಆಗ್ತಾ ಇದೆ ಅಂದ್ರೆ ಅದು ಸಡನ್ಲಿ ಡೌನ್ ಕೂಡ ಆಗ್ಬೋದು. ನಾವು ಗ್ರೌಂಡೆಡ್ ಆಗಿ ಇರ್ಬೇಕು. ಇಲ್ಲ ಅಂದ್ರೆ ಅದರ ಹೈಸ್ ಅಂಡ್ ಲೋಸ್ ನಲ್ಲಿ ನಮ್ಮನ್ನ ನಾವೇ ಕಳ್ಕೊಳ್ತೀವಿ. ಪೇಷನ್ಸ್ ಇದು ಯಾಕೆ ಅಂತ ನಿಮಗೆ ಗೊತ್ತಿದೆ. ಇದು ನಾನು ಕಲಿತ ಲೆಸನ್ಸ್. ನಿಮ್ಮ ಲರ್ನಿಂಗ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ಬೋದು. ನೀವು ಇವರಿಂದ ಕಲಿತ ಒಂದು ಬಿಗ್ಗೆಸ್ಟ್ ಲೆಸನ್ ಅನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ಇದೇ ರೀತಿ ನಮ್ಮ ಸ್ಟೈಲ್ ನಲ್ಲಿ ಬಯೋಗ್ರಫೀಸ್ ಗಳನ್ನ ನೋಡ್ಬೇಕಂದ್ರೆ ರೈಟ್ ಸೈಡ್ ನಲ್ಲಿ ಕಾಣಿಸ್ತಾ ಇರೋ ಪ್ಲೇ ಲಿಸ್ಟ್ ನ ಮೇಲೆ ಕ್ಲಿಕ್ ಮಾಡಿ. ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇನ್ಸ್ಪೈರ್ ಮಾಡಿದ್ರೆ, ನಿಮ್ಮ ಪರ್ಸ್ಪೆಕ್ಟಿವ್ ಅನ್ನ ಏನಾದ್ರೂ ಚೇಂಜ್ ಮಾಡಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.